ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ನಟ ದರ್ಶನ್ಗೆ ಬೆನ್ನುನೋವು ಹಿನ್ನೆಲೆ ಇನ್ನೆರಡು ದಿನದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸರ್ಜರಿಗೂ ಮುನ್ನ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್, ಪ್ಯಾಥೋಲಜಿಸ್ಟ್ ರಿಪೋರ್ಟ್, ಕಾರ್ಡಿಯೋಲಜಿಸ್ಟ್ ಫಿಟ್ನೆಸ್ ರಿಪೋರ್ಟ್, ಆರ್ಥೋಪಿಡಿಷಿಯನ್ ರಿಪೋರ್ಟ್, ಬಯೋಕೆಮಿಸ್ಟ್ ರಿಪೋರ್ಟ್ ಬಳಿಕವಷ್ಟೇ ದರ್ಶನ್ಗೆ ಸರ್ಜರಿ ಮಾಡಲಾಗುವುದು ಅಂತ ವೈದ್ಯರು ಹೇಳಿದ್ದಾರೆ. ಬೆಂಗಳೂರಲ್ಲಿ ದಿನೇ ದಿನೇ ರೋಡ್ ರೇಜ್ ಕೇಸ್ ಹೆಚ್ಚಾಗ್ತಾ ಇದೆ. ಸುಂಕದಕಟ್ಟೆ ರಾಜೀವ್ ಗಾಂಧಿ ಸರ್ಕಲ್ ಬಳಿ ಕಾರು ಚಾಲಕ ಹಾಗೂ ಬೈಕ್ ಸವಾರರ ನಡುವೆ ಗಲಾಟೆ ನಡೆದಿದೆ. ಬೈಕ್ ಹಿಂಬದಿಗೆ ಕಾರು ಟಚ್ ಆದ ಕಾರಣಕ್ಕೆ ಗಲಾಟೆ ಶುರುವಾಗಿತ್ತು. ನಂತರ ಪೊಲೀಸರು ಇಬ್ಬರನ್ನು ಠಾಣೆಗೆ ಕರೆಸಿ ಬುದ್ಧಿ ಹೇಳಿ ರಾಜಿ ಸಂಧಾನ ಮಾಡಿ ಕಳಿಸಿದ್ದಾರೆ. ನಟೋರಿಯಸ್ ರೌಡಿ ಶೀಟರ್ ಮೊಹಮ್ಮದ್ ಶಹಬಾಜ್ ಅಲಿಯಾಸ್ ಸ್ನೇಕ್ ಶಹಬಾಜ್ ಅನ್ನ ಗುಂಡಾ ಕಾಯ್ದೆಯಡಿ ಬಂಧಿಸಲಾಗಿದೆ. ಕೊಲೆ ಯತ್ನ, ರಾಬರಿ, ದರೋಡೆ, ಕಿಡ್ನಾಪ್, ಹನಿ ಟ್ರ್ಯಾಪ್, ಸಿಂಥೆಟಿಕ್ ಡ್ರಗ್ ಪೆಡ್ಲಿಂಗ್ ಸೇರಿ ಬರೋಬ್ಬರಿ 15ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಶಹಬಾಜ್ ಭಾಗಿಯಾಗಿದ್ದ. ಠಾಣೆ ರೌಡಿ ಶೀಟರ್ ಸ್ನೇಕ್ ಶಹಬಾಜ್ ವಿರುದ್ಧ 6 ಕೇಸ್ನಲ್ಲಿ ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗಿತ್ತು. ಇದೀಗ ಗೋವಿಂದಪುರ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಟ ಡಾಲಿ ಧನಂಜಯ್ ಮನೆಯಲ್ಲಿ ಮದುವೆ ಶಾಸ್ತ್ರ ಶುರುವಾಗಿದೆ. ನಿನ್ನೆ ಡಾಲಿ ಮನೆಯಲ್ಲಿ ನಿಶ್ಚಿತಾರ್ಥ ಹಾಗೂ ಲಗ್ನ ಪತ್ರಿಕೆ ಬರೆಸೋ ಶಾಸ್ತ್ರ ನಡೆದಿದ್ದು, ಲಗ್ನ ಪತ್ರಿಕೆ ಬರೆಸೋ ಶಾಸ್ತ್ರದಲ್ಲಿ ಧನಂಜಯ್ ಹಾಗೂ ಭಾವಿ ಪತ್ನಿ ಧನ್ಯತಾ ಭಾಗಿಯಾಗಿದ್ರು. ಇನ್ನು ಇವರಿಬ್ಬರ ಮದುವೆ ಮುಂದಿನ ವರ್ಷ ಫೆಬ್ರವರಿ 16ರಂದು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ನಡೆಯಲಿದೆ. ಎಂಗೇಜ್ಮೆಂಟ್ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಭೈರತಿ ರಣಗಲ್ ಸಿನಿಮಾದ ಗೆಲುವಿನ ಓಟ ಮುಂದುವರೆದಿದ್ದು, ಒಂದಷ್ಟು ಭಾಗಗಳಲ್ಲಿ ಬೇಡಿಕೆ ಹೆಚ್ಚಾಗ್ತಿರೋ ಕಾರಣಕ್ಕೆ ಎಕ್ಸ್ಟ್ರಾ ಶೋಗಳನ್ನ ನೀಡಲಾಗ್ತಾ ಇದೆ. ಅಲ್ಲದೆ ಕೆಲವು ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆದ ದಿನದಿಂದ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದು, ದಾಖಲೆ ಮಟ್ಟದ ಕಲೆಕ್ಷನ್ ಗಳಿಸ್ತಾ ಇದೆ. ಮುಖ್ಯ ಸೆಂಟರ್ಗಳಾದ ನರ್ತಕಿ, ವೀರೇಶ್ನಲ್ಲಿ ದಾಖಲೆ ಮಟ್ಟದ ಕಲೆಕ್ಷನ್ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.